ಆಗಿದ್ದಾನೆ, ಒಳ್ಳೆ ಬಿಸ್ನೆಸ್ ಪ್ಲಾನರು, ತುಂಬಾ ಇಷ್ಟ ಆದ. ಮತ್ತೆ ಮಾತಾಡ್ತಾ ಮಾತಾಡ್ತಾ ಏನಂದ ಗೊತ್ತಾ, ಲವ್ ಮ್ಯಾರೇಜ್ ಆಗೋದಾದ್ರೆ ನನ್ನನ್ನೇ ಆಗಿ ಅಂದ. ನೀವು ಲವ್ ಮ್ಯಾರೇಜ್ ಏನಾದ್ರು ಆದ್ರೆ ನನ್ನನ್ನೇ ಆಗಿ ಅಂತ ಕೇಳಿದೀನಿ, ನೋಡೋಣ. ನನಗೆ ನೀನ್ ಎಷ್ಟು ಇಷ್ಟ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಅದು ನಮ್ಮ ಸುತ್ತಮುತ್ತ ಇರೋವರೆಗೂ ಚೆನ್ನಾಗಿ ಗೊತ್ತು. ಹಳ್ಳಿಯವನು ಅಂತೀಯ, ನಿನಗೂ ಅವನಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಿದ್ಯಾ? ಡಿಫ್ರೆನ್ಸ್ ಅಂತ ಏನು ಅನಿಸ್ಲಿಲ್ಲ. ಹಾಗ್ ನೋಡಿದ್ರೆ ಖುಷಿಯಾಗಿ ಇದ್ದಾನೆ. ಒಟ್ನಲ್ಲಿ ಅವ್ರು ಶ್ರೀಮಂತರು ಅಂತ ಗೊತ್ತಿತ್ತು, ಆದ್ರೆ ಊಹೆನೂ ಮಾಡ್ಕೊಳಕ್ ಆಗದೆ ಇರೋ ಅಷ್ಟು ಅಂತ ಗೊತ್ತಿರ್ಲಿಲ್ಲ ಮಗ. ನಿಂಗೆ ಎಷ್ಟು ಕಂಫರ್ಟ್ ಲೈಫ್ ಕೊಡ್ಬೇಕು ಅಂತ ನನಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲಮ್ಮ. ನೋಡಮ್ಮ, ನಾನು ಡಿಗ್ರಿ ಮಾಡ್ತಿದ್ದಾಗ ನಮ್ಮ ತಂದೆ ಅದು ಇದು ಬಿಸ್ನೆಸ್ ಮಾಡಕ್ ಹೋಗಿ ಎಲ್ಲ ಲಾಸ್ ಮಾಡ್ಕೊಂಡು ಒಂದಿನ ಸೂಸೈಡ್ ಮಾಡ್ಕೊಂಡ್ರು. ಅವಾಗ ನನ್ನ ಎದೆ ಚೆಲ್ಲಂತು. ನಿಮ್ ತಾಯಿ ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋದಾಗ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ನಿನಗೆ 4ನೇ ಕ್ಲಾಸಲ್ಲಿ ಜ್ವರ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ನನಗೆ ನೀನಷ್ಟೇ ಇಂಪಾರ್ಟೆಂಟು. ನಾನು ರಿಕ್ವೆಸ್ಟೇ ಮಾಡ್ಕೋತೀನಿ, ಪರವಾಗಿಲ್ಲ. ನನಗೆ ಅಳೋದು ಅಂದ್ರೆ ಇಷ್ಟ ಇಲ್ಲಮ್ಮ, ಆದ್ರೆ ಅದು ತಾನಾಗಿ ಬರೋ ಹಾಗೆ ಮಾತ್ರ ಮಾಡಬೇಡಮ್ಮ. ಎಂಪ್ಲಾಯಿಗಳನ್ನ ಸಂಪಾದನೆ ಮಾಡ್ತೀನಿ ಅಂತ ಬಂದಿಯಲ್ಲ, ಅದು ಮಾತಿಗೆ ಮುಂಚೆ ನನಗೆ ನಿಮಗಿಂತ ಒಳ್ಳೆ ಮಾರ್ಕ್ಸ್ ಇದೆ, ನಾನು ಮಾಡೋದಾದ್ರೆ ನಿಮಗಿಂತ ಒಳ್ಳೆ ಬಿಸ್ನೆಸ್ ಮಾಡ್ತೀನಿ ಅಂದಿದ್ದೆ.